ಹುಣಸೆ ಮರವೇ ಓ ಹುಣಸೆ ಮರವೇ. ಲೇಖಕಿ ಗಿರಿಜಾ ರಾಜ್. ಅಪ್ಪನ ಒರಟು ಕಂಠ ಫೋನ್ನಲ್ಲಿ ಗುಡುಗಿದಾಗ ಚಿರಂತನ ಗೌಡ ಬಗೆಹರಿಯದ ಆ ಹುಣಸೆ ಮರದ ವ್ಯಾಜ್ಯದ ವಿಷಯಕ್ಕೆ ಅಪ್ಪ ಫೋನ್ ಮಾಡುತ್ತಿರುವುದು ಎಂದು ತೀರ್ಮಾನಿಸಿದ. ನಾನು 7 ಗಂಟೆ ವಸಿ ಕೇಳೋ ಮಗ, ಫೋನ್ ಮಡಗಬೇಡ, ಆ ಹುಣಸೆ ಮರದ ವ್ಯಾಜ್ಯ ತೀರ್ಮಾನ ಆಗಿಲ್ಲ ಮಗ. ಆ ನನ್ನ ಮಗಂದು ಆ ಕಡಿಗೂ ಇಲ್ಲ ಈ ಕಡಿಗೂ ಇಲ್ಲ, ಅಂಗ ಉಂಡುಕೊಂಡು ಪ್ರಾಣ ತಿಂತಾ ಇದೆ. ನಿಮ್ ಚಿಕ್ಕಪ್ಪ ಅಪ್ಪ ಪೋಲಿ ನನ್ನ ಮಗ ದಿನ ಕುಡಿದು ಬಂದು ನಮ್ಮನೆ ಮುಂದೆ ನಿಂತ್ಕೊಂಡು ಬಾಯಿಗೆ ಬಂದಾಗ ಕೂಗಾಡ್ತಾನೆ. ಬೋಸೂಡಿ ಮಗ, ನಿಮ್ಮವನೋ ಯಾರೋ ಸತ್ತೋದಂಗೆ ಬಡ್ಕೊಳ್ತಾಳೆ. ನೀನ್ 2 ದಿನ ರಜಾ ಹಾಕಿ ಬಾ, ನಾಡಿದ್ದು ಅರಳಿಕಟ್ಟೆ ಬೈಲ್ನಾಗೆ ಪಂಚಾಯ್ತಿ ಸೇರ್ತಾ ಐತೆ. ನೀನ್ ಇಂಗ್ಲೀಷ್ನಾಗೆ ಗದರಿಸಿ ಎಲ್ಲಾರನ್ನೂ ಎದುರಿಸು ಎನ್ನುತ್ತಿದ್ದ ಹಾಗೆ, ಅಪ್ಪ ಅದೇನ್ ಭಾಷೆ ಮಾತಾಡ್ತೀಯ? ಮೊದಲು ಹುಣಸೆ ಹಣ್ಣು ಹಾಕಿ ನಿನ್ ನಾಲ್ಗೆ ತೊಳಿಬೇಕು. ಅದೇನ್ ಬೈಯೋದು ಕಲ್ತಿದೀಯಾ ನೀನು? ಬೋಸುಡಿ ಮಗ ಅಂದ್ರೆ ನಿಮ್ಮ ತಾಯಿನ ಬೈದಂಗಾಗ್ಲಿಲ್ವಾ? ಇಲ್ಲಿ ಆಫೀಸ್ನಲ್ಲಿ ಮುಖ್ಯವಾದ ಕೆಲಸಗಳಿರ್ತವೆ. ಹುಣಸೆ ಮರದ ವ್ಯಾಜ್ಯ ತೀರ್ಮಾನ ನೀವೇ ಸೇರ್ಕೊಂಡು ಮಾಡ್ಕೊಳ್ಳಿ, ನಾನು ಯಾಕೆ ಬರಬೇಕು? ಹುಣಸೆ ಮರ ಚಿಕ್ಕಪ್ಪಂಗೆ ಕೊಟ್ಬಿಡು ಅನ್ನುತ್ತಿದ್ದಂಗೆ ಆ ಕಡೆಯಿಂದ ಸಿಡಿದ ಅಪ್ಪ. ಏನ್ಲಾ ನೀನಂತಿರೋದು ಮಗನೇ? ಚೆನ್ನಾಗಿ ಹೇಳ್ದೆ ಬಿಡು. ಸಸಿಯಿಂದ ನೀರ ಕಾಪಾಡಿದವ್ರು ನಾವು, ಅದೆಂಗ್ಲ ಅವನಿಗೆ ಬಿಟ್ಕೊಡಕ್ಕಾಯ್ತದೆ? ಬಿಡು ಬಿಡು, ಅದೆಲ್ಲ ಆಗಾಕಿಲ್ಲ ಅಂದ. 15-20 ವರ್ಷದಿಂದ ಒಂದು ಹುಣಸೆ ಮರಕ್ಕೆ ಕಿತ್ತಾಡ್ತಾ ಇದೀರಲ್ಲಪ್ಪ, ಕೊಟ್ಬಿಡು ಸುಮ್ಮನೆ ಅವ್ರಿಗೇನೆ ಎಂದ. ಅಷ್ಟು ವರ್ಷದಿಂದ ಅದಕ್ಕಾಗೆ ಜಿದ್ದಿ ಮಾಡಿ ಜುಟ್ ಹಿಡ್ಕಂಡೆಲ್ಲ ಒಡೆದಾಡಬೇಕಾಗಿತ್ತ ಈ ತೀರ್ಪಿಗೆ ಚೆನ್ನಾಗಿ ಹೇಳ್ತೀಯ ಮಗ ಎಂದ ಅಪ್ಪ ಆ ಕಡೆಯಿಂದ ದೊಡ್ಡ ಧ್ವನಿಯಲ್ಲಿ. ಆಯ್ತು, ರಜಾ ತಗೊಂಡು ಬರ್ತೀನಿ, ಫೋನ್ ಇಡು ಈಗ ಎಂದು ಫೋನ್ ಕುಕ್ಕಿದ. ಅಷ್ಟೊತ್ತಿಗೆ ಗೆಳೆಯ ಹರೀಶ ಬಾಗ್ಲಲ್ಲಿ ಕಾಣಿಸ್ಕೊಂಡ. ಥೋ, ಈ ಹುಣಸೆ ಮರದ ವ್ಯಾಜ್ಯದಿಂದ ತಲೆ ಕೆಟ್ಟು ಹೋಗಿದೆ, ಅಪ್ಪ ನನ್ನನ್ನು ಬಿಡಂಗಿಲ್ಲ ಎಂದು ಜೋರಾಗೆ ಗೊಣಗುಟ್ಟಿದ್ದು ಅವನಿಗೆ ಕೇಳಿಸ್ತು. ಹುಣಸೆ ಮರದ ಪುರಾಣ ಮುಗಿಲಿಲ್ವಾ? ಅಪ್ಪನ ಫೋನ್ ಬಂದಿತ್ತು ತಾನೇ ಎಂದು ಒಳಗೆ ಅಡಿ ಇಟ್ಟ ಗೆಳೆಯನನ್ನು ನೋಡಿ, ಬಾರಯ್ಯ ಅದು ಬಗೆಹರಿಯದ್ದು ಬಿಡು, ಚಿಕ್ಕಪ್ಪಂಗೆ ಕೊಟ್ಬಿಡು ಅಂತ ಹೇಳಿದರೆ ನಮ್ಮಪ್ಪ ಕೇಳಲ್ಲ, ನಂಗೂ ಸಾಕಾಗಿದೆ ಎಂದ. ಏನು ಹುಣಸೆ ಮರದ ಕತೆ ಹೇಳ್ತಾ ಬಾಯೆಲ್ಲ ಹುಳಿ ಮಾಡ್ತೀಯೋ, ಒಂದೊಳ್ಳೆ ಕಾಫಿ ಕೊಡ್ತೀಯೋ, ಹೊರಗಡೆ ಹೋಗಿ ಕುಡಿದು ಬರೋದಾ ಎಂದ ಗೆಳೆಯನ ಮುಖ ನೋಡಿ, ಅದಕ್ಕ್ಯಾಕೆ ಹೋಟ್ಲ್ಗೆ ಹೋಗ್ಬೇಕೋ, 2 ನಿಮಿಷ ಮಾಡ್ಕೊಂಡು ಬರ್ತೀನಿ ಎಂದ. ಸರಿ, ಮೀನಾಕ್ಷಿ ಬರ್ತೀನಿ ಅಂತ ಹೇಳಿದಾಳಲ್ಲ, ಅವಳು ಮುಂದೇನು ಇದೇ ಪುರಾಣ ಬಿಚ್ಚಬೇಡ, ಅವಳ ಮೀನುಗಂಗಳಲ್ಲಿ ಕಂಬನಿ ಧಾರಾಕಾರವಾಗಿ ಸುರಿಸಿಯೇ ಬಿಡ್ತಾಳೆ ಆಮೇಲೆ ಎಂದ ನಗುತ್ತ. ಇಲ್ಲ ಹರಿ, ಅವಳು ಇಂಥ ಸಮಸ್ಯೆಗಳನ್ನೆಲ್ಲ ಜಾಣ್ಮೆಯಿಂದ ಬೀಳಿಸ್ತಾಳೆ ಎಂದ ಚಿರಂತನ್. ಆಹಾ, ಮೀನಾ ಅಂದ್ರೆ ಸಾಕು, ಮೀನಾ ಮೇಷ ಮಾಡದೆ ಹೊಗಳಿಕೆ ಶುರು. ನಿನ್ನ ಮೀನಾನ ನೀನ್ ತಾನೇ ಮೆಚ್ಕೋಬೇಕು ಎಂದ. ಚಿರಂತನ್ ಸುಮ್ಮನೆ ನಕ್ಕ. ಅವನ ತಲೆಯಲ್ಲಿ ಅಪ್ಪನ ಧ್ವನಿ ಇನ್ನೂ ಸದ್ದು ಮಾಡುತ್ತಲೇ ಇತ್ತು. ಇಲ್ಲ ಹರಿ, ಇದು ಮುಕ್ತಾಯವಾಗಲೇಬೇಕು. ನಮ್ಮಪ್ಪ ಸುಮ್ಮನೆ ನನ್ನ ತಲೆ ತಿಂತಾನೆ. ಹಳ್ಳಿಗಳಲ್ಲಿ ಗೊತ್ತಿದೆಯಲ್ಲ, ಇಂಥ ಸಣ್ಣ ಸಣ್ಣ ವ್ಯಾಜ್ಯಗಳಿಗೆ ಹಠದಿಂದ ಕೋರ್ಟ್ ಮೆಟ್ಲು ತುಳಿತಾರೆ, ಆಸ್ತಿ ಎಲ್ಲ ಕಳ್ಕೊಳ್ಳೋಕ್ಕೆ. ಮತ್ತದೇ ಕತೆ ತೆಗಿತೀಯಲ್ಲೋ, ಹುಣಸೆ ಹಣ್ಣು ಬಿಡಲ್ಲ ಅಂತ ಕಾಣುತ್ತೆ ಇವತ್ತು. ನಾನು ಬರ್ತೀನಿ ಕಣೋ ಎಂದ. ಈಗ ಬಂದು ಈಗಲೇ ಹೋಗ್ತೀನಿ ಅಂತಿದೀಯಲ್ಲೋ?
ಇಲ್ಲಪ್ಪ, ಈ ಕಡೆ ಬಂದಿದ್ದೆ, ಹಾಗೆ ಬಂದೆ. ನಿನ್ನ ಮೀನಾ ಬರೋ ಹೊತ್ತು ಅದೇ ಕತೆ ತೆಗಿತೀಯ. ಹೀಗೆ ಹುಣಸೆ ಮರದ ವಿಷಯನೇ ಮಾತಾಡ್ತಾ ಇರು. ಕೊನೆಗೊಂದು ದಿನ ಅದಕ್ಕೆ ನೇತ್ ಹಾಕ್ಕೊಳ್ತೀಯ ಎಂದ ನಗುತ್ತ. ಚಿರು ನಗುತ್ತಾ, ಹುಣಸೆ ಮರಕ್ಕೆ ನೇತ್ ಹಾಕ್ಕೊಳ್ಳೋರು ಮನುಷ್ಯರಲ್ಲ ಎನ್ನುತ್ತಿದ್ದ ಹಾಗೆ ಮೀನಾಕ್ಷಿ ಪ್ರವೇಶಿಸಿದಳು. ಅವಳನ್ನು ನೋಡುತ್ತಿದ್ದ ಹಾಗೆ ಚಿರಂತನ ಖುಷಿಯಿಂದ ವಾಕ್ಯ ಪೂರ್ತಿ ಮಾಡಲೇ ಇಲ್ಲ. ಅದು ಅವಳ ಕಿವಿಯ ಮೇಲೆ ಬಿದ್ದಿತ್ತು. ಏನದು, ಯಾಕೆ ಹಾಗಂದದ್ದು ಚಿರು ಎಂದಳು. ಹರೀಶ, ಅಯ್ಯೋ ಬಿಡಿ, ಏನೋ ಮಾತು ಬಂತು, ಇಬ್ರು ಹಾಯಾಗಿ ಸ್ವಲ್ಪ ಹೊತ್ತು ಖುಷಿಯಾಗಿ ಕಾಲ ಕಳೀರಿ, ಬರ್ತೀನೋ ಎಂದು ಹೊರಟು ಹೋದ. ಆದರೆ ಮೀನಾ ಅದೇ ಮಾತಿನ ಎಳೆಯನ್ನು ಹಿಡಿದು ಮೀಟತೊಡಗಿದಳು. ಆ ಮಾತು ಯಾಕೆ ಬಂತು ಎಂಬ ಕುತೂಹಲ ಚಿರಂತನನ ತಲೆಯಲ್ಲೂ ಅದೇ ಸುತ್ತುತ್ತಿತ್ತು. ಅದೇನು ಹೇಳು ಚಿರು. ಅವನಿಗೂ ಎಲ್ಲೋ ದೂರದ ಆಶಾ ಕಿರಣ ಮಿಂಚಿತ್ತು. ಇವಳಿಂದ ಏನಾದರೂ ಪರಿಹಾರ ಸಿಗಬಹುದು ಅಂದವನೇ. ಸರಿ ಕೇಳು, ಅದರ ಚರಿತ್ರೆ ಸಂಕ್ಷಿಪ್ತವಾಗಿ ಹೇಳಿಯೇ ಬಿಡ್ತೇನೆ ಎಂದ. ಮೀನಾ ಕತೆ ಕೇಳುವವಳಂತೆ ಕೆನ್ನೆಗೈಯಾಗಿ ಕುಳಿತಳು. ಅವಳ ಎದುರಾಗಿ ಕುಳಿತ ಚಿರು ಪ್ರಾರಂಭಿಸಿದ. ಬೇವಿನಗುಡ್ಡದ ಹಳ್ಳಿಯಲ್ಲಿ ಈ ಹಿಂದೆ ವೀರಗಾಸೆ ಕುಣಿತಕ್ಕೆ ಪ್ರಸಿದ್ಧನಾಗಿದ್ದ ನಮ್ಮ ತಾತ ತಿರುಮಲಗೌಡ. ಊರಿಗೆ ದೊಡ್ಡ ಕುಳ, ಉಪ್ಪರಿಗೆ ಮನೆ. ಅವನು ಕುಣಿತಾನೆ ಅಂದರೆ ಊರ್ಗೂರೇ ಸೇರ್ತಿತ್ತು ಎನ್ನುತ್ತಿದ್ದಂತೆ, ತಾತನಿಂದ ಶುರು ಮಾಡ್ತಿದೀಯಾ? ಒಂದಾನೊಂದು ಕಾಲದಲ್ಲಿ ಲಾಂಗ್ ಎಗೋ ಥರ ಎಂದು ಸಮಯ ನೋಡಿದ್ಲು. ಚಿರು, ಆಸಕ್ತಿ ಇರುವವರು ಹೀಗೆಲ್ಲ ಮಧ್ಯೆ ಮಧ್ಯೆ ಬಾಯಿ ಹಾಕಬಾರ್ದು. ಸಮಯ ಆದರೆ ಆಗಲಿ. ಮತ್ತೇನು, ನೀನು ಇವತ್ತು ಆಫೀಸ್ಗೆ ಹೋಗಬೇಕಾಗಿಲ್ವಲ್ಲ? ಇವತ್ತಾದರೂ ತುಂಬ ಹೊತ್ತು ನಿನ್ನ ಮುಖ ನೋಡ್ತಾ ಕತೆ ಹೇಳ್ತಿರ್ತೇನೆ ಎಂದಾಗ ಅವಳ ನಸು ನಾಚಿ ತಲೆ ತಗ್ಸಿದ್ಲು. ಕ್ಷಣ ಹೊತ್ತು ಸಾವರಿಸ್ಕೊಂಡು ಮುಂದಕ್ಕೆ ಹೇಳು ಅಂತಂದ್ಲು. ಸರಿ, ನಮ್ಮ ತಾತನ ತಮ್ಮ ಅಂದರೆ ಚಿಕ್ಕ ತಾತ ತಿಮ್ಮಪ್ಪಗೌಡ ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಅಣ್ಣನೊಂದಿಗೆ ಕಲಹ ಮಾಡಿಕೊಂಡು ಕೋರ್ಟ್ಗೆಳೆದ. ಅಣ್ಣ ತಮ್ಮಂದ್ರಿಬ್ರು ಹಠದಲ್ಲಿ ಕಡಿಮೆ ಇಲ್ಲ. ಆ ವಂಶದ ಎಲ್ಲರಿಗೂ ಅದು ವಂಶವಾಹಿಯಾಗಿ ಬಂದ ಆಸ್ತಿ. ಹಠ ಹಠ ಹಠ. ಮೀನಾ ಅದಕ್ಕೆ ಮೊಮ್ಮಗನಿಗೂ ಹಠ ಕಡಿಮೆ ಇಲ್ಲ ಎಂದಳು. ಚಿರು, ನಿನ್ನನ್ನು ಪಡೆಯಬೇಕೆಂಬ ಹಠ ತಪ್ಪೆ. ಸರಿ ಕೇಳು ಮುಂದೆ. ಅಣ್ಣ ತಮ್ಮಂದ್ರಿಬ್ರು ಕೋರ್ಟಿನ ಮೆಟ್ಲು ಹತ್ತಿ ಬಹುಭಾಗ ಆಸ್ತಿ ಕಳ್ಕೊಂಡ್ರು ಹಠ ಬಿಡಲಿಲ್ಲ. ಕೊನೆಗೆ ತಿರುಮಲಗೌಡನ ಕಡೆಗೆ ತೀರ್ಮಾನವಾಗುವ ಹೊತ್ತಿಗೆ ಎಷ್ಟೋ ಭಾಗ ಆಸ್ತಿ ಕೈ ಬಿಟ್ಟು ಹೋಗಿತ್ತು. ಮಹಾಯುದ್ಧದಲ್ಲಿ ಗೆದ್ದು ಬಂದಂತೆ ತಾತ ಊರಿಗೆಲ್ಲ ಔತಣ, ಮಾಂಸದ ಭರ್ಜರಿ ಊಟದ ಜೊತೆಗೆ ಕಳ್ಳಿನ ಸಮಾರಾಧನೆ. ಅದಕ್ಕೊಂದಿಷ್ಟು ಹಣ ಚೆಲ್ಲಿದ ಎಂದ. ಕಳ್ಳು ಅಂದ್ರೇನೋ ಎಂದಳು ಮೀನಾ. ಅಷ್ಟು ಗೊತ್ತಾಗ್ಲಿಲ್ವಾ? ಡ್ರಿಂಕ್ಸು ಎಂದ ಚಿರು. ಅವರು ತೀರ್ ಹೋಗುವ ಕಾಲಕ್ಕೆ 1 ಎಕರೆ ಕುಷ್ಕಿ ಜಮೀನು ಮಾತ್ರ ಉಳಿತು. ತನ್ನಿಬ್ಬರು ಮಕ್ಕಳಿಗೆ ಅರ್ಧರ್ಧ ಎಕರೆ ಬರೆದನು. ಆದರೆ ಅಲ್ಲೊಂದು ಸಮಸ್ಯೆ ಉದ್ಭವವಾಯಿತು. ಅದು ಈಗಲೂ ಪರಿಹಾರ ಕಂಡಿಲ್ಲ ಅಂದ. ಅದಕ್ಕೆ ನಾನಿದ್ದೇನಲ್ಲ ಧೀರಳು, ಹೇಳು ಎಂದು ತನ್ನ ನೀಳ ಮೂಗಿನ ಕೆಳಗೆ ಕೈಯಿಂದ ಮೀಸೆ ಹುರಿ ಮಾಡುವಂತೆ ಅಭಿನಯ ಮಾಡಿ, ನನಗಾಗೆ ಅದು ಕಾದು ಕುಳಿತಿರುವಾಗ ಬೇರೆಯವರು ಮಾಡಲು ಹೇಗೆ ಸಾಧ್ಯ ಚಿರು ಎಂದು ನಾಟಕೀಯವಾಗಿ ಅಂದಾಗ ಅವನು ನಗದಿರಲು ಸಾಧ್ಯವಾಗಲಿಲ್ಲ. ಅದು ಅಷ್ಟು ಸುಲಭ ಅಲ್ಲ ಅಮ್ಮಣ್ಣಿ.
ಮಾರ ಮಾರಿ ಕಿತ್ತಾಟ ಆಗೋಗಿದೆ. ಏನ್ ಮಾಡ್ತೀಯೋ ನೋಡೋಣ. ನೀನು ಈ ಸಮಸ್ಯೆ ಪರಿಹರಿಸುವ ಜಾಣಿಯಾದ್ರೆ ನಮ್ಮಪ್ಪ ನಿನ್ನ ಖಂಡಿತ ಸೊಸೆ ಅಂತ ಒಪ್ಕೊಂಡ್ಬಿಡ್ತಾನೆ. ಅದರ ಚಿಂತೆ ನನಗೆ ಬಿಡು. ಈ ಮೀನು ಕಣ್ಣಿನಿಂದ ಎಲ್ಲ ಹೃದಯಗಳನ್ನು ಶೋಧಿಸಿ ಬಿಡುವವಳು ನಾನು. ನಿಜ ನಿಜ, ನನ್ನ ಈ ಬಡಪಾಯಿ ಹೃದಯವನ್ನ ಬರೀ ಶೋಧಿಸೋದ್ರೊಂದೇ ಅಲ್ಲ, ದೋಚಿಯೂ ಬಿಟ್ಟಿದ್ದೀಯಲ್ಲ. ಸರಿ, ನೀನು ಕತೆ ಹೇಳು. ಮಾತನಾಡಬೇಡವೆಂದು ನನಗೆ ಹೇಳಿ ನೀನು ಒಡಗುಡ್ತಿದೀಯ. ಅದೇನು ಸಮಸ್ಯೆ? 1 ಎಕರೆಯನ್ನು ಭಾಗ ಮಾಡಿದಾಗ ಮಧ್ಯದಲ್ಲಿ ಅಡ್ಡವಾಗಿ ಫಲ ಕೊಡುವ ಹುಣಸೆ ಮರ ಬಂತು. ಒಳ್ಳೆ ಉತ್ಪನ್ನ ಸಿಗುವ ಮರ. ಕಡಿಯುವುದು ಮೂರ್ಖತನವೆಂದು ತಾತ ಅದರ ಉತ್ಪನ್ನವನ್ನ ಇಬ್ರು ಹಂಚಿಕೊಳ್ಳುವಂತೆ ಬರೆದು ನೆಮ್ಮದಿಯಾಗಿ ಪ್ರಾಣ ಬಿಟ್ರು. ಹುಟ್ಟುತ್ತಾ ಅಣ್ಣ ತಮ್ಮಂದ್ರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತು ನಿಜ. ತಾತನ ಹಿರಿಯ ಮಗ ಅಂದ್ರೆ ಶ್ರೀನಿವಾಸ ಗೌಡ ಅಂದ್ರೆ ನಮ್ಮಪ್ಪ, ಅವರಿಗಿಂತ ಸ್ವಲ್ಪ ಘಾಟಿ ನಮ್ಮ ಚಿಕ್ಕಪ್ಪ ಕೃಷ್ಣೇಗೌಡ. ದಗಲ್ಬಾಜಿ ಬೇರೆ. ಆ ಹುಣಸೆ ಮರ ನಮ್ಮ ಜಮೀನಿನ ಕಡೆಗೆ ಮುಕ್ಕಾಲು ಭಾಗವಿತ್ತು. ಆದರೂ ಉತ್ಪನ್ನ ಭಾಗ ಮಾಡೋವಾಗ ಹೆಚ್ಚು ಪಾಲಿಗಾಗಿ ಕಿತ್ತಾಡ್ತಿದ್ದ ಚಿಕ್ಕಪ್ಪ. ನಾನು ಹಳ್ಳಿನಲ್ಲೇ ನನ್ನ ಬದುಕು ಕಳೆದು ಹೋಗಬಾರದೆಂದು ಚೆನ್ನಾಗಿ ಕಷ್ಟಪಟ್ಟು ಓದಿದೆ. SSLC ಆಗುತ್ತಿದ್ದಂತೆ ನನಗೆ ಸಹಾಯ ಮಾಡಿಕೊಂಡು ಇಲ್ಲೇ ಇರುವಂತ ಅಪ್ಪ. ಅದಕ್ಕೆ ನಾನೊಪ್ಪದೆ ಊರಿನ ಕೆಲ ಹಿರಿಯ ಹಿತೈಷಿಗಳ ಗೆಳೆಯರ ಸಹಾಯ ಪಡೆದು ಕಾಲೇಜು ಸೇರಿದೆ. ನಂತರ ಇಂಜಿನಿಯರಿಂಗ್ ಮುಗಿಸಿದ್ದು ಒಂದು ಸಾಧನೆ ನೋಡು. ನನ್ನ ಚಿಕ್ಕಪ್ಪನಿಗೆ ಮಕ್ಕಳಿಬ್ರು, ಗಂಡೊಂದು, ಹೆಣ್ಮಗಳೊಬ್ಳು. ಮಗ ಪೋಲಿ ಅಲ್ಕೊಂಡು ಓದಲಿಲ್ಲ. ಚಿಕ್ಕಪ್ಪ ಮಹಾನ್ ಕುಡುಕ. ಹೆಣ್ಣು ಮಗಳೇ ವಾಸಿ. SSLC ಓದಿದ್ಲು. ನಂತರ ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳಂತೆ. ನಿನಗಿಬ್ರು ತಂಗಿಯರಿದಾರಲ್ವೇ ಎಂದಳು ಮೀನಾ. ಇದ್ದಾರೆ, ಅವರು SSLC ಓದಿ ಮನೆಯಲ್ಲಿದ್ದಾರೆ. ಅವರ ಮದುವೆ ಜವಾಬ್ದಾರಿ ಇದೆ ಇನ್ನು. ಅಪ್ಪ ಅದಕ್ಕೆ ತುಂಬಾ ಸಿಡುಕ್ತಾ ಇರ್ತಾನೆ. ಅವ್ರು ಕೇಳಿದ್ರು ಅಂತ ನಾನು ಸುಮ್ಮನಿರ್ಲಾರ್ದೆ ಮೊಬೈಲ್ ಬೇರೆ ಇಬ್ಬರಿಗೂ ಕೊಂಡು ಹೋಗಿ ಕೊಟ್ಟೆ. ಈಗ ಅವ್ವ ಅಪ್ಪ ಇಬ್ರು ಬೈತಾರೆ. ಇಬ್ರು ಒಂದೊಂದು ಮೂಲೆಯಲ್ಲಿ ಕೂತು ಮೊಬೈಲ್ನಲ್ಲಿ ಮುಳುಗಿ ಹೋಗಿರ್ತಾರಂತೆ. ಮಾತಿಲ್ಲ, ಕತೆ ಇಲ್ಲ. ಅಮ್ಮನಿಗೆ ಮೊದಲು ಅಷ್ಟಿಷ್ಟು ಮಾಡಿಕೊಡ್ತಿದ್ದ ಸಹಾಯವೂ ಇಲ್ಲವಂತೆ. ಈಗ ಅಪ್ಪ ಬೈತಿರ್ತಾನೆ, ಮೊಬೈಲ್ ಕೊಟ್ಟವ್ ನೀನು, ಈಗೆರಡು ಗಂಡುಗಳನ್ನ ಹುಡುಕಿ ತಂದು ಇವರಿಗೆ ಕಟ್ಟಿ ಸಾಗ ಹಾಕು, ಇಲ್ದಿದ್ರೆ ಮೊಬೈಲ್ ಕಿತ್ತು ಹೊಳೆಗೆ ಹಾಕ್ತೀನಿ, ಸಾಕಾಗಿದೆ ನನಗೆ ಅಂತಿರ್ತಾನೆ. ಎನ್ನುತ್ತಿದ್ದಂತೆಯೇ ಮೀನಾ ನಗಲಾರಂಭಿಸಿದಳು. ನಕ್ಕು ನಕ್ಕು ಅವಳ ಕದಪುಗಳು ರಂಗೇರಿದವು. ಅದರಿಂದ ಆಕರ್ಷಿತನಾಗಿ ಮುದ್ದಿಸಲು ಮುಂದೆ ಬಂದ ಚಿರುವನ್ನು ಮೃದುವಾಗಿ ಹಿಂದೆ ತಳ್ಳಿ, ದೂರ ದೂರ ಅಲ್ಲಿ ನಿಲ್ಲಿ ನನ್ನ ದೇವರೇ ಎಂಬ ಹಾಡೊಂದನ್ನು ಗುನುಗಿದಳು. ನಾವು ಸಂಯಮ ಕಳೆದುಕೊಳ್ಳುವುದು ಬೇಡ. ಮದುವೆಯಾದ ನಂತರ ಅದೆಲ್ಲ ಸರಿ, ಈಗ ಮುಂದೆ ಕತೆ ಹೇಳು ಅಂದ್ಲು. ಸರಿ, ಒಂದಷ್ಟು ವರ್ಷಗಳು ಫಲವನ್ನು ಭಾಗ ಮಾಡಿಕೊಂಡ್ರು. ಚಿಕ್ಕಪ್ಪನ ಬೇರೆ ಕುತಂತ್ರಗಳನ್ನ ಮಾಡ್ತಿದ್ದ. ಗೊತ್ತಿಲ್ಲದ ಹಾಗೆ ರಾತ್ರಿ ಹೊತ್ತು ಆಳೊಬ್ಬನ ಮೂಲಕ ಕಳ್ಳತನದಲ್ಲಿ ಹುಣಸೆ ಹಣ್ಣು ಕದಿಯುವುದು, ಮತ್ತೆ ಮಾಡುವ ಪಾಲಿನಲ್ಲಿ ಹೆಚ್ಚು ಕೇಳುವುದು, ಹೀಗೇ ನಡೆದಿದೆ. ವ್ಯಾಜ್ಯವಂತೂ ಇದ್ದೇ ಇದೆ. ಇದೇ ವಿಷಯಕ್ಕೆ 2-3 ಸಲ ಪಂಚಾಯಿತಿ ಮಾಡಿ ಊರ್ ಗೌಡ್ರು ಹಿರಿಯರು ಚಿಕ್ಕಪ್ಪನಿಗೆ ಬುದ್ಧಿ ಹೇಳಿ ದಂಡವನ್ನ ಕಟ್ಟಿಸಿಕೊಂಡಿದ್ದಾರೆ. ಆದರೂ ಅವನ ಬುದ್ಧಿ ಬಿಡಲೇ ಇಲ್ಲ. ಅಪ್ಪನಿಗೂ ಇದು ಸಾಕಾಗಿ ಹೋಗಿದೆ. ಅವ್ವ ಯಾವಾಗಲೂ ಅಳುಮೋರೆಯಲ್ಲೇ ಇರ್ತಾಳೆ. ನೀನಾದ್ರೂ ವ್ಯಾಜ್ಯ ಪರಿಹಾರ ಮಾಡು, ನನಗೆ ಸಾಕಾಗಿದೆ ಎಂದೇ ಪಲ್ಲವಿ ಹಾಡ್ತಾನೆ. ನಾನು ಇಲ್ಲಿ ಆಫೀಸ್ ಕೆಲಸಗಳನ್ನು ಬಿಟ್ಟು ಅಲ್ಲಿಗೆ ಹೋಗಿ ಪಂಚಾಯಿತಿಯಲ್ಲಿ ಕೂಡ್ಲಾ ಹೇಳೋ?
ಇಷ್ಟೆಲ್ಲ ರಾಧಾಂತ ತನ್ನ ದಸೆಯಿಂದ ನಡೆಯುತ್ತಿದೆ ಎಂದು ಗೊತ್ತಾಗಿ ಮಾತನಾಡುವಂತಿದ್ದರೆ ಆ ಹುಣಸೆ ಮರ ನಾನು ಹುಟ್ಟಲೇಬಾರದಿತ್ತು ಎಂದು ಮುಸಿ ಮುಸಿ ಅಳತಿತ್ತೇನೋ. ಮೀನಾ ಮಾತಾಡಲಿಲ್ಲ, ಏನೋ ಲೆಕ್ಕಾಚಾರ ಹಾಕ್ತಿದ್ಲು. ಮೀನಾಕ್ಷಿ ಎಂದು ಅವನು 2 ಸಲ ಕೂಗಿದಾಗ ಎಚ್ಚೆತ್ತವಳು, ಸರಿ, ಈಗ ನನಗೆ ನಿನ್ನ ಹುಣಸೆ ಮರದ ಪುರಾಣ ಕೇಳಿ ತಲೆ ಚಿಟ್ಟಿಡಿದಿದೆ, ಒಳ್ಳೆ ಕಾಫಿ ಕೊಡು ಮಾರಾಯ ಅಂದ್ಲು. ಸರಿ ಎಂದು ಚಿರು ಒಳಗೆ ಹೋಗುತ್ತಿದ್ದಂತೆ, ಸದ್ಯ ಅದಕ್ಕೆ ಸಕ್ಕರೆ ಹಾಕುವ ಬದಲು ಹುಣಸೆ ಹಣ್ಣು ಹಾಕ್ಬಿಟ್ಟೀಯ ಎಂದು ತನ್ನ ಜೋಕಿಗೆ ತಾನೇ ನಗಲಾರಂಭಿಸಿದಳು. ಕಾಫಿ ಕುಡಿದು ಚಿಂತೆ ಮಾಡುತ್ತಿದ್ದ ಚಿರು ಕೈಗಳನ್ನ ಪ್ರೀತಿಯಿಂದ ಒತ್ತಿ, ಏನು ಯೋಚಿಸ್ಬೇಡ, ನಾನಿದ್ದೀನಿ ಎಂದು ಹೊರಟಳು. ಮೀನಾಕ್ಷಿ ಮನೆಯಲ್ಲಿ ಅದನ್ನೇ ಯೋಚಿಸುತ್ತಾ ಬಹಳ ಹೊತ್ತು ನಿದ್ದೆ ಮಾಡದೆ ಕುಳಿತಿದ್ಲು. ಅವಳ ತಾಯಿ ಮಗಳ ರೂಮಿನೊಳಗೆ ದೀಪ ನೋಡಿ, ಮೀನಾ ಇನ್ನೂ ಮಲಗಲಿಲ್ವೇ ಎಂದಾಗ, ಮಲಗುತ್ತೇನೆ, ನೀವು ಮಲಗಿ, ಗುಡ್ ನೈಟ್ ಎಂದು ದೀಪವಾರಿಸಿ ಮಲಗಿದ್ರೂ ನಿದ್ದೆ ಬರಲಿಲ್ಲ. ತಾನು ಚಿರು ಮನೆಯ ಪ್ರವೇಶಿಸಿದಾಗ ಅವರಿಬ್ಬರು ಆಡುತ್ತಿದ್ದ ಒಂದು ವಾಕ್ಯ ನೆನಪಿಗೆ ಬಂದಿತು. ನೀನು ಹೀಗೆ ಅದೇ ವಿಷಯ ಮಾತಾಡ್ತಾ ಇದ್ರೆ ಹುಣಸೆ ಮರಕ್ಕೆ ನೇತ್ ಹಾಕ್ಕೊಳ್ತೀಯಾ ಎಂದು ಹರೀಶನ ಮಾತಿಗೆ, ಹುಣಸೆ ಮರಕ್ಕೆ ನೇತ್ ಹಾಕ್ಕೊಳ್ಳೋರು ಮನುಷ್ಯರಲ್ಲ ಕಣೋ ಎಂದವನು ನನ್ನನ್ನು ನೋಡಿ ಹಾಗೇ ಅರ್ಧಕ್ಕೆ ಮಾತು ನಿಲ್ಲಿಸಿದ್ದ, ಪೂರೈಸಲೇ ಇಲ್ಲ. ಹಾಗಾದ್ರೆ ಅದರ ಅರ್ಥವೇನು? ಯಾವ ಪದ ಆ ವಾಕ್ಯದ ಪೂರೈಕೆಗೆ ಬೇಕು ಎಂದುಕೊಳ್ಳುತ್ತಿದ್ದ ಹಾಗೆ ಹೊಳೆಯಿತು. ಅವಳ ತುಟಿಗಳಲ್ಲಿ ಗೆಲುವಿನ ನಗು ಒಂದು ಹಾಯ್ದು ಹೋಯಿತು. ಅಂದು ಕೃಷ್ಣೇಗೌಡನ ಮಗ ಕುಮಾರಗೌಡ ಬಾಳೆ ಗಿಡಗಳಿಗೆಲ್ಲ ನೀರು ಹಾಯಿಸಿ ಪಂಪ್ಸೆಟ್ ಸ್ವಸ್ಥಾನಕ್ಕೆ ಇರಿಸಿ ತೋಟದ ಮನೆ ಬೀಗ ಜಡ್ದು ಸರಿಯಾಗಿದೆಯೇ ಎಂದು ಜಗ್ಗಿ ನೋಡಿ ಮನೆಗೆ ಹೋಗುವ ಆತುರದಲ್ಲಿ ಹುಣಸೆ ಮರ ಹಾದು ಮರದ ಗೇಟಿನ ಬಳಿ ಧಾವಿಸುತ್ತಿದ್ದ. ಹುಣಸೆ ಮರದ ಬಳಿ ಬರುತ್ತಿದ್ದ ಹಾಗೆ ಆ ಸಂಜೆಗತ್ತಲಿನಲ್ಲಿ ಭಯವಾಗುವಂತೆ ಏನೋ ವಿಚಿತ್ರ ಸದ್ದಾಯಿತು. ಎಲ್ಲೋ ದೂರದಿಂದ ನಾಯಿಗಳ ಬೊಗಳುವಿಕೆ ಕೇಳಿಸಿತು. ಬ್ಯಾಟರಿ ಹಿಡಿದು ಮೇಲೆತ್ತಿ ನೋಡಿದರೆ ಬೆಳ್ಳಗೆ ಏನೋ ಮರದ ಮೇಲೆ ಕುಳಿತಿರುವಂತೆ ಕಂಡಿತು. ಹೆದರಿಕೆಯಾದರೂ, ಏಯ್ ಯಾರೋ ಅದು ಎಂದು ಕೂಗಿದನು. ಪೈಶಾಚಿಕ ನಗೆ ಅವನ ಎದೆ ನಡುಗಿಸಿತು. ಮೇಲಿನಿಂದ ಗಹಗಹಿಸಿ ಧ್ವನಿ, ಇಂಥ ಹುಣಸೆ ಮರ ಬಿಟ್ಟೋರುಂಟೆ, ಇನ್ಮೇಲೆ ಇಲ್ಲೇ ನನ್ನ ವಾಸ, ಅಡ್ಡ ಬಂದ್ರೆ ರಕ್ತ ಕುಡಿದು ಬಿಟ್ಟೇನೋ ಎಂದಿತು. ಸತ್ತೆನೋ ಕೆಟ್ಟೆನೋ ಎಂದು ಕುಮಾರಗೌಡ ಪಂಚೆ ಒದ್ದೆಯಾದರೂ ಕೇರ್ ಮಾಡದೆ ತಡಕೆ ಗೇಟು ಇರುವಲ್ಲಿಗೆ ದೌಡಾಯಿಸಿದ. ಮರುದಿನ ಸಖತ್ತು ಜ್ವರ ಬಂತು. ಅಪ್ಪಯ್ಯ, ಆ ಹುಣಸೆ ಮರ ಅವ್ರಿಗೆ ಕೊಟ್ಬಿಡು, ಅದರಾಗೆ ದೆಯ್ಯ ಸೇರ್ಕೊಂಡೈತೆ ಎಂದು ರಾತ್ರಿಯೆಲ್ಲ ಬಡಬಡಿಸ್ತಿದ್ದ. ಮಗನ ಮಾತು ಕೇಳಿ ಶ್ರೀನಿವಾಸ ಗೌಡನ ಕಡೆನೆ ಮರ ಸೇರುವಂತೆ ಉದ್ದಕ್ಕೆ ತಡಕೆ ಗೋಡಿ ಕಟ್ಟಿಸಿದ ಕೃಷ್ಣೇಗೌಡ. ಮೊನ್ನೆ ತೀರ್ಕೊಂಡ ಭೂತಯ್ಯನ ಗುಡ್ಡದ ಹೀರಾ ನಾಯಕ ಸತ್ತು ಬೇತಾಳವಾಗಿ ಹುಣಸೆ ಮರದಲ್ಲಿ ಸೇರ್ಕೊಂಡಿದ್ದಾನೆ ಎಂಬ ಗಾಳಿ ಸುದ್ದಿ ಹಳ್ಳಿಯಲ್ಲಿ ಎಲ್ಲರ ನಾಲಿಗೆಯಲ್ಲೂ ಹರಿದಾಡಿತು. ಅದಾದ್ಮೇಲೆ ದೆಯ್ಯದ ಕಾಟ ನಿಂತು ಹೋಯ್ತು. ಒಂದು ಒಳ್ಳೆ ದಿನ ನೋಡಿಕೊಂಡು ಚಿರಂತನಗೌಡ ಮೀನಾಕ್ಷಿಯನ್ನ ಊರಿಗೆ ಕರೆತಂದು ಅಪ್ಪ ಅಮ್ಮನ ಮುಂದೆ ನಿಲ್ಲಿಸಿದ. ಪರಿಚಯ ಮಾಡಿಕೊಟ್ಟು, ನಿಮ್ಮ ಈ ಭಾವಿ ಸೊಸೆಯ ಉಪಾಯದಿಂದಲೇ ಹುಣಸೆ ಮರ ನಮಗೆ ಸೇರ್ತು ಎಂದ. ಆಗ ಮೀನಾಕ್ಷಿ ಚಿರು ತಾಯಿ ತಂದೆಯರನ್ನ ಉದ್ದೇಶಿಸಿ, ನಾನೇನು ದೊಡ್ಡ ಸಾಧನೆ ಮಾಡಿಲ್ಲ, ಯೋಚಿಸಿದ್ರೆ ನಿಮಗೆ ಈ ಉಪಾಯ ಹೊಳೀತಿತ್ತು. ಒಳ್ಳೆ ಮಾತಿಗೆ ಬಗ್ಗದವರಿಗೆ ಹೀಗೆ ಉಪಾಯ ಮಾಡಬೇಕಾಗತ್ತೆ. ಒಂದು ಮಾತು ಮಾವ,
ರಕ್ತ ನೀರಿಗಿಂತ ಗಟ್ಟಿ. ಸಂಬಂಧ ಈಗ ಈ ಕಾರಣದಿಂದ ಸ್ವಲ್ಪ ಬಿರುಕು ಬಿಟ್ಟಿರಬಹುದು, ಆದರೂ ಇದು ರಕ್ತ ಸಂಬಂಧ. ಮುಂದೆ ಅವರು ಬದಲಾಗಬಹುದು. ಆಗ ಅವರ ಪಾಲಿನ ಫಲ ಅವರಿಗೆ ಕೊಟ್ಟು ಬಿಡೋಣ ಎಂದ್ಲು. ಚಿರು ತಾಯಿ ಆ ಮಾತುಗಳನ್ನು ಕೇಳಿ ಮೀನಾಕ್ಷಿಯನ್ನ ತಬ್ಬಿಕೊಂಡ್ಳು. ಅಪ್ಪ, ಸಾರ್ಥಕವಾಯಿತು ಬಿಡು ಮಗ, ನಮ್ಮ ಮನೆಗೆ ತಕ್ಕ ಸೊಸೆ ಎಂದ. 20 ವರ್ಷಗಳಿಂದ ತಲೆ ತಿನ್ನುತ್ತಿದ್ದ ಸಮಸ್ಯೆಯನ್ನ ಬಗೆಹರಿಸಿದ ಇಂಥ ಜಾಣ ಸೊಸೆಯನ್ನ ಒಪ್ಪಿಕೊಳ್ಳಲಾರದೆ ಇರನು ಅಪ್ಪ ಎಂಬ ನಂಬಿಕೆ ಇತ್ತು. ಕಾಲಿಗೆ ನಮಸ್ಕರಿಸಿದ ಇಬ್ಬರನ್ನು ಪ್ರೀತಿಯಿಂದ ಆಶೀರ್ವದಿಸಿದರು ತಂದೆ ತಾಯಿಗಳು. ತನ್ನವ್ವ ಮನಸ್ಸು ತೆರೆದು ಅಷ್ಟು ಖುಷಿಯಾಗಿ ನಕ್ಕದ್ದನ್ನ ನೋಡಿರಲೇ ಇಲ್ಲ ಚಿರಂತನಗೌಡ. ಮೀನಾಕ್ಷಿ ಕುಡಿಗಣ್ಣಿನಿಂದಲೇ ಪ್ರಿಯನ ಕಡೆ ನೋಡ್ಲು. ಅವನು ತನ್ನ ಕಣ್ಣುಗಳಿಂದಲೇ ಮನಸಾರೆ ಅಭಿನಂದಿಸಿದನು.